ವಿಷ್ಣುವರ್ಧನ್ ಎಲ್ಲ ತುಂಬ ಸಿನಿಮಾ ಮಾಡಿದ್ದೀನಿ ಸರ್. ಆ್ಯಂಡ್ ವಿಷ್ಣುವರ್ಧನ್ ಅವರಿಗೆ ನನ್ನ ಕಂಡ್ರೆ ಅಪಾರವಾದ ಪ್ರೀತಿ. ಅವ್ರ ಜೊತೆ ಹೃದಯಗೀತೆ ಅಂತ ಫಸ್ಟ್ ಸಿನಿಮಾ ಮಾಡಿದ್ದು ನಾನು. ಹೃದಯಗೀತೆ ಸಿನಿಮಾ ಮಾಡುವಾಗ ನಾನು ವಿಲ್ಲನ್ ಆ ಸಿನಿಮಾದಲ್ಲಿ. ಒಂದು ಸೀನ್ ಶೂಟಿಂಗಿಗೆ ಅದು ಯಾವುದೋ ಒಂದು ಬಿಲ್ಡಿಂಗ್ ಹತ್ರ ಕರೆದಿದ್ರು ಎಲ್ಲರನ್ನೂ. ನಾನು ನನ್ನ ಏಜ್ ಗ್ರೂಪ್ನವರು, ನನ್ನ ಸಮಕಾಲೀನರು ಯಾರಿದ್ರು ನಮ್ಮವರು, ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಒಂದು ಕಡೆ ಪೋಲಿ ಜೋಕ್ ಹೇಳ್ತಾ ಇದ್ದೆ ಸರ್. ವಿಷ್ಣುವರ್ಧನ್ ಅವರು ಒಂದು ಮರದ ಕೆಳಗಡೆ ಕೂತಿದ್ರು. ಅಲ್ಲಿಂದ ನೋಡಿದ್ರು ನಾನು ಜೋಕ್ ಹೇಳ್ತಾಯಿದ್ದೀನಿ, ಎಲ್ಲ ಬಿದ್ದು ನಗ್ತಾ ಇದ್ದಾರೆ, ಫುಲ್ ಎಂಜಾಯ್ ಮಾಡ್ತಾಯಿದ್ವಿ ನಾವು. ಅವರಲ್ಲಿ ಒಂಟಿಯಾಗಿ ಕೂತಿದ್ರು ಅವರು ಹಿಂಗಂದರು. ಹೋದೆ, ಏನು ರೀ ಅದು, ಏನು ಮಾಡ್ತಿದ್ರು ಅಲ್ಲಿ? ಏನಿಲ್ಲ ಸರ್, ಸುಮ್ಮನೆ ಏನು ತರಲೆ ಮಾಡ್ತಿದ್ರಿ, ಎಲ್ಲರೂ ಅಷ್ಟೊಂದು ನಗ್ತಾಯಿದ್ದೀರಾ ಅಂದರು. ಇಲ್ಲ ಸರ್, ಜೋಕ್ ಹೇಳ್ತಾಯಿದ್ದೆ, ಎಲ್ಲ ನಗ್ತಾಯಿದ್ದಾರೆ, ನನಗೆ ಹೇಳಿ ಅಂದರು. ಸರ್ ಬೇಡ ಸರ್, ಪೋಲಿ ಜೋಕ್ಗಳು ಸರ್, ಎಲ್ಲ ಪೋಲಿ ಜೋಕ್ ಸರ್. ಯಾಕೆ ನನಗೆ ಪೋಲಿ ಜೋಕ್ ಹೇಳ್ಬಾರ್ದಾ? ಹೇಳಿ ಅಂದರು. ಸರ್ ಹೆಂಗೆ ಸರ್, ನಿಮ್ಗೆ ಹೆಂಗೆ ಸರ್ ಹೇಳೋಕ್ಕಾಗತ್ತೆ? ನಾನು ಅವೆಲ್ಲ ಇಲ್ಲ, ಚೇರ್ ಕೊಡೋ ಹೇಳಿ ಹೇಳಿ ಜೋಕು ಅಂದರು. ನಾನು ಇನ್ನೇನು ವಿಧಿನೇ ಇಲ್ಲ, ಒಂದು ಪೋಲಿ ಜೋಕ್ ಹೇಳಿದೆ. ಫುಲ್ ಬಿದ್ದು ನಕ್ಕಿದ್ರು, ಐಸ್ ಮುರೀತು. ಅಲ್ಲಿಂದ ಆಚೆಗೆ ನಮ್ಮಿಬ್ಬರ ಮಧ್ಯ ಬೇಗಾನ್ ಜೋಕ್ ಸೆಷನ್ಸ್ ಆಗೋದು. ಆಮೇಲಿಂದ ತುಂಬ ಕ್ಲೋಸ್ ಆಗ್ಬಿಟ್ರು. ನನಗೆ ಅವರಲ್ಲಿ ತುಂಬ ಖುಷಿಯಾಗಿದ್ದು ವಿಚಾರ ಏನು ಅಂದರೆ, ಪ್ರತಿ ಸಿನಿಮಾ ಶೂಟಿಂಗ್ ಎಲ್ಲ ಮುಗಿದು ಎಲ್ಲ ಆದಮೇಲೆ ಡಬ್ಬಿಂಗ್ ಮಾಡೋ ಟೈಮ್ಗೆ ಅವ್ರು ನನಗೆ ಫೋನ್ ಮಾಡೋರು. ಫೋನ್ ಮಾಡಿಬಿಟ್ಟು, ನನಗೆ ಅಂತಲ್ಲ ಎಲ್ಲ ಆರ್ಟಿಸ್ಟ್ಗೂ ಫೋನ್ ಮಾಡಿ, ಚಂದ್ರು ನಿಮ್ಮ ದುಡ್ಡು ಬಂತ ಈ ಸಿನಿಮಾದು ಅಂತ. ಸರ್ 2,000 ಕೊಟ್ಟಿಲ್ಲ ಸರ್. ಹೌದಾ, ಸಾಯಂಕಾಲ ಬರುತ್ತೆ. ಸಾಯಂಕಾಲ 2,000 ಬಂದ್ಬಿಡೋದು ಸರ್. ಆ ಪ್ರೊಡ್ಯೂಸರ್ ಬಂದ್ಬಿಟ್ಟು, ಏನು ರೀ ನೀವು ವಿಷ್ಣುವರ್ಧನ್ ಹತ್ರ ಕಂಪ್ಲೇಂಟ್ ಮಾಡಿದ್ದೀರ, ನೀವು 2,000 ಕೊಟ್ಟಿಲ್ಲ ಅಂತ. ಏನು 2,000 ಪ್ರಪಂಚ ಮುಳುಗೋಗುತ್ತಾ? ಸರ್ ನಂಗೆ ಗೊತ್ತಿಲ್ಲ, ಇದು ಅವ್ರಿಗೆ ಯಾಕೆ ಇವಾಗ ಹೇಳಿದೆ? ಅವ್ರು ಕೇಳಿದ್ರು ನಾನು ಹೇಳಿದೆ, ಅವ್ರು ನಾವು ಡಬ್ಬಿಂಗ್ ಮಾಡಲ್ಲ, ಚಂದ್ರಿಗೆ ದುಡ್ಡು ಕೊಡೋ ತನಕ ಅಂತ ಇದು ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ನಮ್ಮ ಶಾಪ ಇದೆ ನಿಮ್ಮ ಮೇಲೆ ಅಂತೆಲ್ಲ ಬೈಕೊಂಡೆಲ್ಲ ಹೋಗಿದ್ರು. ಆವಾಗ ನನಗೆ ಅರ್ಥ ಆಗಿದ್ದೇನು ಅಂದರೆ, ವಿಷ್ಣುವರ್ಧನ್ ಅವರು ಎಲ್ಲ ಆರ್ಟಿಸ್ಟ್ಗಳದ್ದು ಡಬ್ಬಿಂಗ್ ಆಗಿದೆ, ದುಡ್ಡು ಬಂದಿದೆ ಅಂದರೆ ಅವ್ರು ಡಬ್ ಮಾಡೋರು. ಎಲ್ಲರಿಗೂ ಪೇಮೆಂಟ್ ಬಂದಿದೆ ಅಂತ ಖಾತ್ರಿ ಆದಮೇಲೆ ಅವರು ಡಬ್ಬಿಂಗ್ ಮಾಡೋರು. ಇಂಥ ಒಂದು ಗುಣ ಇದೆಯಲ್ಲ ಸರ್, ನಾನು ಇನ್ಯಾರಲ್ಲೂ ನೋಡಲಿಲ್ಲ ಸರ್, ಯಾರಲ್ಲೂ ನೋಡಲಿಲ್ಲ. ಅಷ್ಟು ಅವರಿಗೆ ಪಕ್ಕದಲ್ಲಿ ಇರುವಂಥ ಆರ್ಟಿಸ್ಟ್ಗಳ ಮೇಲೆ ಅಷ್ಟು ಪ್ರೀತಿ. ನನಗೆ ಪರ್ಸ್ನಲಿ ನಾನು ಅವ್ರನ್ನ ಯಾವಾಗಲೂ ಜೀವದಾತ ಅಂತಲೇ ಕರೆಯೋರು. ನನಗೆ ಒಂದು ಸಲ ಇದ್ದಕ್ಕಿದ್ದಂಗೆ ಹುಷಾರು ತಪ್ಪಿದೆ. ನಾನು ಬಾಡಿ ವರ್ಟಿಕಲ್ ಆಗಿದ್ದರೆ ಸಿಕ್ಕಾಪಟ್ಟೆ ತಲೆ ಇಲ್ಲಿ ತನಕ ಸಿಕ್ಕಾಪಟ್ಟೆ ನೋವು ಬರೋದು. ಬಾಡಿ ಹಾರಿಸೆಂಟಲ್ ಆಗಿದ್ದರೆ ನೋವು ಇರ್ತಾ ಇರಲಿಲ್ಲ. ವಿಚಿತ್ರವಾದ ಕಾಯಿಲೆ ಅದು. ನಾನು ಏನು ಹಿಂಗಾಗ್ಬಿಡ್ತಲ್ಲ ಅಂತ ಯಾವುದೋ ಡಾಕ್ಟ್ರ್ ಹತ್ರ ಹೋದರೆ ಅವ್ರು ಏನೇನೋ ಟೆಸ್ಟ್ಗಳು ಮಾಡಿಬಿಟ್ಟು, ನಿನಗೆ ಕ್ರಿಪ್ಟೋಕಾಕಸ್ ಮೆನೆಂಜೈಟಿಸ್ ಅಂತ ಒಂದು ರೋಗ ಇದೆ, ಪ್ರಪಂಚದಲ್ಲಿ 324 ಜನಕ್ಕೆ ಬಂದಿದೆ, ನೀನು 325ನೇ ಅವನು ಅಂದರು. ನೀವು ಹೋಗ್ಬಿಡ್ತೀಯಾ ಅನ್ನೋ ಲೆವೆಲಲ್ಲಿ ಮಾತಾಡೋರು. ಇದಕ್ಕೆ ಟ್ರೀಟ್ಮೆಂಟು ಅಮೇರಿಕಾಯಿಂದ ಔಷಧಿ ತರಿಸ್ಬೇಕು, ಇಂಡಿಯಲ್ಲಿ ಸಿಗಲ್ಲ. 21 ದಿವಸ ಒಂದು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ 21 ದಿವಸ ಗ್ಯಾಪ್ ಕೊಟ್ಟು ಮತ್ತೆ 21 ದಿವಸ ಟ್ರೀಟ್ಮೆಂಟ್ ಕೊಡಬೇಕು. ಎಷ್ಟಾಗತ್ತೆ ಇದಕ್ಕೆ ಔಷಧಿಗೆ? ಒಂದು ಮಿನಿಮಮ್ 2.5-3 ಲಕ್ಷ ಆಗುತ್ತೆ ಔಷಧಿಗೆ. ನಮಗೆ 3,000 ರೂಪಾಯಿ ಸಿನಿಮಾಗೆ ಬರ್ತಿತ್ತು. ಎಲ್ಲಿಂದ 3 ಲಕ್ಷ ತರೋದು ನಾವು? ಮದುವೆ ಆಗಿಬಿಟ್ಟು ಮಗು ಆಗಿ ಒಂದು ವಾರ ಆಗಿತ್ತು ಅಷ್ಟೇ. ನನಗೆ ಇದೇನೋ ಹಿಂಗಾಗ್ಬಿಡ್ತು, ಏನೋ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಆ ಮಗು ಮೇಲೆ ಬಂದುಬಿಡ್ತು, ಅಪ್ಪನ ತಿಂದುಬಿಟ್ಲು ಅಂತ. ಇದೇನು ನನ್ನ ಹಣೆವರ ಇದು ಅಂದ್ಬಿಟ್ಟು, ಸರಿ ಫಸ್ಟು ನನ್ನ ಹೆಂಡ್ತಿನ ರೆಡಿ ಮಾಡಬೇಕು ಅಂತ ಸೀದಾ ಅಲ್ಲಿಂದ ನೀಟಾಗಿ ಐ ವೆಂಟ್ ಟು ಬ್ರಿಟಿಷ್ ಕೌನ್ಸಿಲ್ ಲೈಬ್ರರಿ. ಕ್ರಿಪ್ಟೋಕಾಕಸ್ ಮೆನೆಂಜೈಟಿಸ್ ಬಗ್ಗೆ ನಾನು ಅಧ್ಯಯನ ಮಾಡಿದೆ, ಅದ್ರ ಬಗ್ಗೆ ಎಲ್ಲ ಓದಿದೆ. ಆಮೇಲೆ ಅವರೇನೋ ಮೆಡಿಸಿನ್ ಹೇಳಿದಲ್ಲ, ಆ ಮೆಡಿಸಿನ್ಸ್ ಬಗ್ಗೆ ಎಲ್ಲ ಓದಿದೆ. ಅದು ಓದ್ತಾ ಇರ್ಬೇಕಾದ್ರೆ ನನಗೆ ಕನ್ಫರ್ಮ್ ಆಗೈತೆ ನಾನು ಬದುಕಲ್ಲ ಅಂತ. ಸೊ ನಾನು ನೀಟಾಗಿ ನನ್ನ ಅತ್ತೆ ಮನೆಗೆ ಹೋಗ್ಬೇಕಾದ್ರೆ ಒಂದು ಬ್ಲ್ಯಾಕ್ ಕಲರ್ ರೋಲ್ ಮಾಡೋವಂಥ ಒಂದು ಬ್ಲ್ಯಾಕ್ ಬೋರ್ಡು, ಒಂದು ಚಾಕ್ ಪೀಸ್ ತೊಗೊಂಡೋಗಿ, ಅವಳು ಬಾಣಂತಿ ರೂಮಲ್ಲಿದ್ಲು, ಬಾಗಿಲು ಹಾಕ್ಬಿಟ್ಟು ಬಾಗಿಲು ಕುಣಿಕೆಗೆ ಅದನ್ನು ಹಾಕಿ ಅವಳಿಗೆ ಪಾಠ ಮಾಡಿದೆ. ಕ್ರಿಪ್ಟೋಕಾಕಸ್ ಮೆನೆಂಜೈಟಿಸ್ ಅಂದರೆ ಏನು, ಈ ರೋಗ ನನಗೆ ಬಂದಿದೆ, ಸೊ ಇದರಿಂದ ಏನೇನು ಆಗುತ್ತೆ, ನಾನು ಕೊನೆಗೆ ಉಳಿಯೋದಿಲ್ಲ, ಅದಕ್ಕೆ ಈ ಔಷಧಿಗಳೆಲ್ಲ ತೊಗೋಬೇಕು, ಈ ಔಷಧಿ ತೊಗೋಬೇಕಾದ್ರೆ ಇಷ್ಟು ಲಕ್ಷ ಖರ್ಚಾಗುತ್ತೆ,
ಇಷ್ಟು ಲಕ್ಷ ಖರ್ಚಾಗಿ ಮಾಡಿದ್ರೂ ಕೂಡ ಇದಿಷ್ಟು ಸಮಸ್ಯೆ ಆಗುತ್ತೆ. ಸೊ ನನ್ನ ಗ್ಯಾರಂಟಿ ಇಲ್ಲ. ಸೊ ನೀನು ತಯಾರಾಗಬೇಕು ನನ್ನ ಸಾವಿಗೆ. ಸೊ ನೀನು ತಯಾರಾಗಬೇಕು ಅಂದರೆ ಏನು ಮಾಡಬೇಕು ನೀನು? ಸೊ ಇಷ್ಟು ಹಿಂಗೆ ನನ್ನ ಆಸ್ತಿಗಳು ಇಷ್ಟಿಷ್ಟಿದೆ, ನನ್ನ ಇಷ್ಟಿಷ್ಟು ಸೇವಿಂಗ್ಸ್ ಇದೆ, ಅಲ್ಲಿದೆ ಇಲ್ಲಿದೆ ಅದೆಲ್ಲ ಹೇಳಿ ಟೋಟಲ್ಲ ನಿನ್ನ ಹತ್ರ ಒಂದು 10,000 ರೂಪಾಯಿ ಇರುತ್ತೆ. ಅಷ್ಟರಲ್ಲಿ ನೀನು ಜೀವನ ಸ್ಟಾರ್ಟ್ ಮಾಡಬೇಕು. ಏನೇನು ಮಾಡ್ಬೋದು ನೀನು ಜೀವನ ಮಾಡೋಕ್ಕೆ ಅದರ್ ದೆನ್ ಆ್ಯಕ್ಟಿಂಗ್ ಆ್ಯಂಡ್ ಡಬ್ಬಿಂಗ್ ಏನೇನು ಮಾಡ್ಬೋದು ಅಂತೆಲ್ಲ ಒಂದಷ್ಟೆಲ್ಲ ಅವಳಿಗೊಂದು ಫುಲ್ಲು ಒಂದು 2.5 hours ಪಾಠ ಮಾಡಿದೆ. ಅವಳು ಹತ್ಕೊಂಡು ಎಲ್ಲ ನಾನು ನೀಟಾಗಿ ಪಾಠ ಮಾಡಿದೆ. ಪಾಠ ಮಾಡಿಬಿಟ್ಟು ಅವಳು ಎಲ್ಲಿಗಾದರೂ ಮಾಡಿ ದುಡ್ಡು ಅರೇಂಜ್ ಮಾಡೋಣ, ಟ್ರೈ ಮಾಡೋಣ ಅಂತ. ನೋಡೋಣ, ಟ್ರೈ ಮಾಡೋಣ, ಬಟ್ ಆಗೋದಿಲ್ಲ ಅಷ್ಟು 3 ಲಕ್ಷ ಎಲ್ಲ ಸಾಧ್ಯನೇ ಇಲ್ಲ ಅಂತ. ಸರ್ ಮನೆಗೆ ಬಂದೆ, ನಮ್ಮ ಅತ್ತೆ ಮನೆಯಿಂದ ಮನೆಗೆ ಬಂದೆ. ಪಿ ಕಾಲ್ಗೆ ಉಮಾಶ್ರೀ ಫೋನ್ ಮಾಡಿದ್ಲು. ಉಮಾಶ್ರೀ ಫೋನ್ ಮಾಡಿಬಿಟ್ಟು ಏನೋ ನಿನಗೇನೋ ಹುಷಾರಿಲ್ಲ ಅಂತ ಹೇಳಿದ್ರು ಏನೋ ಅಂತ. ಹೌದಾ? ಹ್ಞೂ ಹಿಂಗಾಗಿದೆ, ಈ ಥರ ಹೇಳಿದ್ದಾರೆ, ನೀವು ಮನೆಗೆ ಬಾ ಇವಾಗ. ನನಗೆ ನಮ್ಮ ಸ್ನೇಹಿತ ಒಬ್ಬ ನವೀನ್ ಅಂತಿದ್ದ, ಅವನಿದ್ದ ನನ್ನ ಜೊತೆಯಲ್ಲಿ. ನೀವು ಉಮಾಶ್ರೀ ಮನೆ ಕರೀತಾರೆ, ನಡಿ ಹೋಗೋಣ ಅಂದ. ಅವನೊಂದು ಸ್ಕೂಟ್ರ್ ಇತ್ತು. ಅವ್ನ ಸ್ಕೂಟ್ರಲ್ಲಿ ನಾವು ರಾಜಾಜಿನಗರದಿಂದ ಜಯನಗರಕ್ಕೆ ಬಂದ್ವಿ ಉಮಾಶ್ರೀ ಮನೆಗೆ. ಉಮಾಶ್ರೀ ಆಗ್ತಾನೆ ಒಂದು ನಾಟಕದ್ದು ಟೂರ್ ಮುಗಿಸ್ಕೊಂಡು ಬಂದಿದ್ಲು. ಏನಾಗಿದೆಯೋ ಎಲ್ಲ ಹೇಳಿದೆ, ಹಿಂಗಾಗಿದೆ ಅಂತ. ಇದೇನೋ ಇದೆ, ಈ ಥರ ಔಷಧಿ ತರಿಸ್ಬೇಕು, ನಾನು ಡಿಸ್ಚಾರ್ಜ್ ಮಾಡಿಸ್ಕೊಂಬಂದೀನಿ ದುಡ್ಡು ಅರೇಂಜ್ ಮಾಡೋಕ್ಕೆ. ಅದಕ್ಕೆ ಹೌದಾ, ನೋಡು ನಾನು ಇವಾಗ ನಾಟಕ ಟೂರ್ ಮುಗಿಸ್ಕೊಂಬಂದಿದ್ದೀನಿ, 50,000 ರೂಪಾಯಿ ಸಂಪಾದನೆ ಆಗಿದೆ ನನಗೆ, 30 ಇಟ್ಕೊ ನೀನು ಅಂತ 30,000 ರೂಪಾಯಿ ಕೊಟ್ಟಳು. ಸರ್ ನಾನು ಹೇಳಿದೆ ಅಲ್ವಾ, ನನ್ನ ಜೀವನದಲ್ಲಿ ದುಃಖನೇ ಆಗಿಲ್ಲ ಅಂತ. 30,000 ರೂಪಾಯಿ ಕೊಟ್ಟಳು. ನಿನಗೆ ಯಾವಾಗ ಆಗುತ್ತೋ ಅವಾಗ ಕೊಡದೇ ಇದ್ರೂ ಪರವಾಗಿಲ್ಲ, ನೀನು ಫಸ್ಟ್ ನಿನ್ನ ಆರೋಗ್ಯ ನೋಡ್ಕೊ ಅಂದೆ. ಸರಿ, ಅಲ್ಲಿಂದ ಹೊರಗೆ ಬಂದೆ. ಒಂದು ಸಲ ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡಿಂದ ಕೇಳೋ ದುಡ್ಡು ಸಿಗುತ್ತೆ ಅಂದ್ಲು. ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡು ಹೇಗೆ? ಆವಾಗ ವಿಷ್ಣುವರ್ಧನ್ ಅವರು ಒಂದು ಸಿನಿಮಾ ಮಾಡ್ತಿದ್ರು, ರವಿ ವರ್ಮಾ ಅಂತ ಸಿನಿಮಾ ಹೆಸರು. ಅದ್ರ ಪ್ರೊಡ್ಯೂಸರ್ ಬಂದು ರಮೇಶ್ ಅಂತ, ಈ ವಾಸ್ ಎ ಮಿನಿಸ್ಟರ್. ರಮೇಶ್ ಅವರು ಪ್ರೊಡ್ಯೂಸರ್ ಆಗಿದ್ದರು. ಸೊ ಅವ್ರದ್ದು ಶೂಟಿಂಗ್ ನಡೀತಾ ಇತ್ತು. ಜೋ ಸೈಮನ್ ಡೈರೆಕ್ಟ್ರು. ಸೊ ನಾನು ಡಿಸೈಡ್ ಮಾಡಿದೆ, ಸೀದಾ ಹೋಗ್ಬಿಟ್ಟು ವಿಷ್ಣುವರ್ಧನ್ ಅವ್ರ ಹತ್ರ ಮಾತಾಡಿ, ರಮೇಶ್ ಅವ್ರಿಗೆ ವಿಷ್ಣುವರ್ಧನ್ ಒಂದು ಮಾತಾಡಿ, ರಮೇಶ್ರಿಂದ ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡಲ್ಲಿ ತರಿಸ್ಕೊ. ತಲೆ ಹಂಗೆ ಓಡ್ತು ನನಗೆ. ಅಲ್ಲಿ 30,000 ರೂಪಾಯಿ ಬ್ಯಾಗಲ್ಲಿ ಇಟ್ಕೊಂಡು ಸೀದಾ ಅಲ್ಲಿಗೆ ಹೋದೆ. ವಿಷ್ಣುವರ್ಧನ್ಗೆ ಭೇಟಿ ಮಾಡಿದೆ. ವಿಷ್ಣುವರ್ಧನ್ ಏನ್ರಿ ಹಿಂಗಿದ್ದೀರ ಅಂದರೆ ಹಿಂಗಾಗಿದೆ ಸರ್ ಅಂದ್ಬಿಟ್ಟು ಅವ್ರಿಗೆಲ್ಲ ರಿಪೋರ್ಟ್ ಎಲ್ಲ ತೋರಿಸ್ದೆ, ಈ ಥರ ಆಗಿದೆ, ಇದಕ್ಕೆ ಇಷ್ಟ ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಹೇಳಿದ್ದಾರೆ ಡಾಕ್ಟ್ರು. ನನಗೆ 3 ಲಕ್ಷ ರೂಪಾಯಿ ವ್ಯವಸ್ಥೆ ಆಗಬೇಕು, ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡಿಂದ ಒಂಚೂರು ಪ್ರೊಡ್ಯೂಸರ್ಗೆ ಹೇಳಿ ಕೊಡಿಸ್ತೀರಾ? ಇರಿ ಒಂದು ನಿಮಿಷ, ಅರ್ಜೆಂಟ್ ಮಾಡ್ಕೋಬೇಡಿ, ಒಂದು ಶಾರ್ಟ್ ಮುಗಿಸ್ಕೊಂಡು ಬರ್ತೀನಿ. ಕೂತಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಬಂದ್ಬಿಟ್ಟು ನೀವೊಂದು ಕೆಲಸ ಮಾಡಿ ಅಂದ್ಬಿಟ್ಟು ಅವ್ರು ಡ್ರೈವರ್ನ ಕರೆದು ಮಯ್ಯ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಡಾಕ್ಟರ್ ಮಯ್ಯನ ಮೀಟ್ ಮಾಡಿ ನಾನೆಲ್ಲ ಮಾತಾಡಿದ್ದೀನಿ. ಅವರೊಂದ್ಸಲಿ ಟೆಸ್ಟ್ ಮಾಡ್ತಾರೆ, ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋಣ, ಅದಾದಮೇಲೆ ನೋಡೋಣ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನೋಡೋಣ, ತಲೆ ಕೆಡಿಸ್ಕೋಬೇಡಿ ಅಂತ. ಅಲ್ಲಿಂದ ಅವ್ರ ಬೆನ್ಸ್ ಕಾರಲ್ಲಿ ನಾವು ಮಯ್ಯ ಹಾಸ್ಪಿಟ್ಲಿಗೆ. ಮಯ್ಯ ಹಾಸ್ಪಿಟ್ಲಲ್ಲಿ ಅವರೆಲ್ಲ ಒಂದಷ್ಟು ಟೆಸ್ಟ್ ಮಾಡಿದ್ರು. ಟೆಸ್ಟ್ ಮಾಡಿಬಿಟ್ಟು ಮೆಡಿನೋವಾ ಅಂತ ಇತ್ತು, ಮೆಡಿನೋವಾ ಕಳಿಸಿದ್ರು. ಅಲ್ಲೊಬ್ಬರು ಶ್ರೀನಿವಾಸ್ ಅಂತ ಹೇಳಿ ನ್ಯೂರೋ ಸರ್ಜನ್, ಅವ್ರನ್ನ ಭೇಟಿ ಮಾಡಿ ಅವರು ಒಂದಷ್ಟು ಟೆಸ್ಟ್ ಮಾಡ್ತಾರೆ ಅಂತ. ಅಲ್ಲಿಂದ ಮೆಡಿನೋವಾ ಇವಾಗ ನಾನು ಏನು ಮಾತಾಡೋ ಸ್ಥಿತಿಯಲ್ಲೇ ಇಲ್ಲ. ಅವರು ಹೋದರೆ ಅವರು ಲಂಬಾರ್ ಪಂಕ್ಚರ್ ಅಂತ ಮಾಡಿಬಿಟ್ಟು ಸ್ಪೈನಲ್ ಕಾರ್ಡ್ ಫ್ಲೂಯಿಡ್ನ ಎಳೆದು ಅದನ್ನು 3 ಕಡೆ ಟೆಸ್ಟಿಗೆ ಕೊಟ್ಟು ಆಮೇಲೆ ನೆಕ್ಸ್ಟ್ ಡೇ ಈವ್ನಿಂಗ್ ಬನ್ನಿ ಅಂತ ಹೇಳಿದ್ರು. ನೆಕ್ಸ್ಟ್ ಡೇ ಈವ್ನಿಂಗ್ ಹೋದೆ. ಅವರು ನಿನಗೆ ಕ್ರಿಪ್ಟೋಕಾಕಸ್ ಮೆನೆಂಜೈಟಿಸ್ ಇಲ್ಲ ಕಣೆಯ ಅಂದರು. ಹಿಂಗೆ ಬಂದಿರೋದು ಟ್ಯೂಬರ್ಕ್ಯುಲೋಸಿಸ್ ಮೆನೆಂಜೈಟಿಸು, ರಾಂಗ್ ಡಯಾಗ್ನೋಸಿಸ್ ಅದು, ಆ ಔಷಧಿಗಳೆಲ್ಲ ಬೇಡ, ನಾನು ಒಂದು ಮಾತ್ರೆ ಬರ್ಕೊಡ್ತೀನಿ, 2 ಮಾತ್ರೆ 1 ವರ್ಷ ತೊಗೋಬೇಕು ನೀನದು, 1 ವರ್ಷಕ್ಕಾಗುವಷ್ಟು ಮಾತ್ರೆ ಇಲ್ಲಿದೆ ತೊಗೋ ಕೊಟ್ಟರು. ಸರ್ 1 ಮಾತ್ರೆ ಆಗಿನ ಕಾಲದಲ್ಲಿ 15 ರೂಪಾಯಿ 1 ಮಾತ್ರೆ, ಆ ಥರದ್ದು 2 ಮಾತ್ರೆ ದಿನಕ್ಕೆ 30 ರೂಪಾಯಿ 1 ವರ್ಷಕ್ಕೆ. ಅಷ್ಟು ದುಡ್ಡು ಇಲ್ಲ ನನ್ನ ಹತ್ರ, ಅಂಥ ಪರಿಸ್ಥಿತಿ. ಕೊಟ್ಟರು. ನಾನು ಸರ್ ನಿಮ್ಮ ಫೀಸ್ ಎಲ್ಲ ಎಷ್ಟು ಕೊಡ್ಬೇಕು ಸರ್? ಎವ್ರಿಥಿಂಗ್ ಈಸ್ ಪೇಡ್ ಬೈ ವಿಷ್ಣುವರ್ಧನ್, ಡೋಂಟ್ ವರಿ ಅಂದರು. ವಿಷ್ಣುವರ್ಧನ್ ಟೇಕನ್ ಕೇರ್ ಆಫ್ ಆಲ್ ದಿ ಬಿಲ್ಸ್. ಸರಿ, ನಾನು ಔಷಧಿ ತೊಗೊಂಡೆ, ನಾನು ಹುಷಾರಾದೆ, ಎಲ್ಲ ಆಯಿತು. ದಿಸ್ ಈಸ್ ಗ್ರೇಟ್ನೆಸ್ ಆಫ್ ವಿಷ್ಣುವರ್ಧನ್. ಬಟ್ ಇದಕ್ಕಿಂತ ಗ್ರೇಟ್ ವಿಚಾರ ಏನು ಅಂದರೆ,
ಇದಾಗಿ ಒಂದು ನಾರ್ಮಲ್ ಆಗ್ಬಿಟ್ಟೆ ನಾನು, ಓಡಾಡೋಕ್ಕೆ ಶುರು ಮತ್ತೆ ಆ್ಯಕ್ಟಿಂಗ್ ಶುರು ಮಾಡಿದೆ. ರವಿ ವರ್ಮಾ ಸಿನಿಮಾದಲ್ಲೇ ಆ್ಯಕ್ಟ್ ಮಾಡಿದೆ. ಅರ್ಥ ಆಯ್ತು ಹೇಳ್ತಿರೋದು. ಹುಷಾರಾದ್ಮೇಲೆ ಆ್ಯಕ್ಟ್ ಮಾಡೋದು ಬಾ ಅಂತೇಳಿ ಆ್ಯಕ್ಟ್ ಮಾಡಿಸಿ ದುಡ್ಡು ಕೊಡಿಸಿ ಎಲ್ಲ ಮಾಡಿದ್ರು, ಎಲ್ಲ ಆಯಿತು. ಅದಾಗಬೇಕಾದ್ರೆ ಒಂದು ದಿವಸ ಮನೆಗೆ ಬಾ ಅಂದ್ಬಿಟ್ರು. ನಾನು ಮನೆಗೆ ಕರೆದ್ರು ಅಂದರೆ ಅದು ಗಾಬರಿ ನನಗೆ. ರಾಜಾಜಿನಗರದಿಂದ ಜಯನಗರಕ್ಕೆ ಬರಬೇಕು. ನನ್ನ ಹತ್ರ ಬಸ್ ಚಾರ್ಜ್ಗಳು ಇರ್ತಾ ಇರಲಿಲ್ಲ ಆ ಟೈಮಲ್ಲಿ. ಏನೇ ಅವ್ರು ಮನೆಗೆ ಕರೆದು ಬಿಡ್ತಾರೆ ಹಿಂಗೆ. ಸರಿ ರಸ್ತೆಗೆ ಬಾ ಹಿಂಗೆ ಹತ್ತುಕೊಂಡು ಲಿಫ್ಟ್ ಇಟ್ಕೊಂಡು ಜಯನಗರಕ್ಕೆ ಬರೋದು. ಬಂದೆ ಕೂತ್ಕೋ ಅಂದ್ಬಿಟ್ಟು ಒಂದು ತಿರುಪತಿ ಲಾಡು ಕೊಟ್ಟರು. ಸರ್ ಇದೇನು ಸರ್ ಅಂದೆ. ಹರಿಸ್ಕೊಂಡಿದ್ದೆ ನಿನಗೋಸ್ಕರ, ನೀನು ಹುಷಾರಾದ್ಯಲ್ಲ, ನಾನು ಭಾರತಿ ಇಬ್ಬರು ಹೋಗಿ ಹರಕೆ ತೀರಿಸ್ಬಿಟ್ಟು ಬಂದ್ವಿ, ಅದಕ್ಕೆ ಪ್ರಸಾದ ಕೊಡ್ತಾಯಿದ್ವಿ. ನನಗೋಸ್ಕರ ಹರಿಸ್ಕೊಳ್ಳೋ ಅವಶ್ಯಕತೆ ಏನಿತ್ತು ಅವ್ರಿಗೆ? ಯಾವ ಜನ್ಮದ ಇದಕ್ಕೆ ಏನು ಹೇಳ್ತೀರಾ ಸರ್ ಇದಕ್ಕೆ? ಅದಕ್ಕೆ ಅವ್ರ ಜೀವದಾತ ಅಂತ ಹೇಳೋದು. ದಟ್ ಈಸ್ ವಿಷ್ಣುವರ್ಧನ್. ಎಲ್ಲರ ಜೊತೆನೂ ಒಂದು ಸೂಪರ್ ಅನುಭವ ನನಗೆ. ಎಲ್ಲ ದೊಡ್ಡ ದೊಡ್ಡ ಕಲಾವಿದರ ಜೊತೆ, ನಟರ ಜೊತೆ ಅವರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ನಾನು 40 ವರ್ಷ ಆದರೂ ಇಂಡಸ್ಟ್ರಿಯಲ್ಲಿ ಇನ್ನೂ ಜೀವಂತವಾಗಿದ್ದೀನಿ.